आदि नाम पारस गए मन गई मैला लोग परसत ही कंचन भया टूटा बंधन मोग। ಪರಂ ಸಂತ ಸದ್ಗುರು ಸದ್ಗುರು ಕಬೀರ್ ಸಾಹೇಬರು ವಾಕ್ಯ ನಾಮದ ವಿಷಯದಲ್ಲಿ ವರ್ಣನೆ ಮಾಡ್ತಿರ್ಲಿಕ್ಕಾಗಿ ಪ್ರತಿಪಾದನೆ ಮಾಡ್ತಾರೆ. ನಾಮ ಅಂದ್ರೆ ಏನು? ನಾಮ ಅಂದ್ರೆ ಯಾವುದೇ ಒಂದು ಮಂತ್ರ ಅಲ್ಲ. ಅದು ಅಕ್ಷರದಲ್ಲಿ ಬರುವುದಿಲ್ಲ, ಬರೀಲಿಕ್ಕೂ ಬರುವುದಿಲ್ಲ, ಓದುವುದಕ್ಕೂ ಬರುವುದಿಲ್ಲ, ಮತ್ತು ಬಾಯಿಂದ ಉಚ್ಚಾರ ಮಾಡುವುದಕ್ಕೂ ಸಹಿತ ಬರುವುದಿಲ್ಲ. ಅದರ ಹೆಸರು ನಾಮ. ಅಂಥ ನಾಮ ಏನದಂದ್ರೆ ಪರಶುವೇದಿ ಪ್ರಕಾರ ಮತ್ತು ಸರ್ವರಲ್ಲಿನೂ ಒಂದೇ ಶಕ್ತಿ ವ್ಯಾಪಕ ಇದ್ದದ್ದು. ಅಂಥ ಆದಿನಾಮ ರೂಪವಾದಂಥ ಪರಶುವೇದಿ ಮನಸ್ಸು ರೂಪವಾದಂಥ ಕಬ್ಬಿಣಕ್ಕೆ ಸ್ಪರ್ಶ ಆದ ಕೂಡಲೇ ಮನಸ್ಸವೇ ಕಂಚನ ರೂಪ ಆಗ್ತದೆ. ಅದರ ಹೆಸರು ನಾಮ. ಆ ನಾಮ ಯಾರೂ ಮಾಡಿಲ್ಲ, ಯಾವುದು ಅಕ್ಷರದಲ್ಲಿ ಬರಲಾರದು. ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಹೂದಿ, ಜೈನ್, ಉದಾಸಿ ಎಲ್ಲ ಸರ್ವರಲ್ಲಿನೂ ಒಂದೇ ಒಂದು ನಾಮ ಇದ್ದದ್ದು. ಈ ಅನೇಕ ನಾಮಾದಿಗಳಿಂದ ಮತ್ತು ಮತಾಂತರಾದಿಗಳು ಹೆಚ್ಚಾಗಿ ನಮ್ಮ ಮತ ಹೆಚ್ಚ, ಇವ್ರ ಮತ ಕಡಿಮೆ, ಮತ್ತೊಬ್ಬರ ಮತ ಅದಕ್ಕಿಂತಲೂ ಹೆಚ್ಚ, ಇಂಥವೇನೇನೋ ದ್ವೈತ ಉತ್ಪತ್ತಿಯಾಗಿ ನಾವು ಆ ಸತ್ಯ ನಾಮದಿಂದ ದೂರ ಆಗಿದೆ. ಸರ್ವರಲ್ಲಿನೂ ಒಂದೇ ರೂಪದಿಂದ आदि नाम विराग है जीव सकल लो बूझे अमरावे सतलोक ले जम नहीं पावे सूझे। ಅಂಥ ಆದಿನಾಮ ಏನದು, ಅದು ಸತ್ಯಲೋಕಕ್ಕೆ ಹೋಗ್ತಕ್ಕಂಥ ಸೀದಾ ಮಾರ್ಗ. ಆ ಮಾರ್ಗ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮೊದಲೇ ಇಟ್ಟು ಪರಮಾತ್ಮನು ನಮಗೆ ಈ ಜಗತ್ತದಲ್ಲಿ ಕಳಿಸಾನ. ಪರಂತು ಅದು ತಿಳುವಳಿಕೆಯಲ್ಲಿ ಬರುವುದು ಮಾತ್ರ ಕಷ್ಟ. ಯಾಕಂದ್ರೆ ಬುದ್ಧಿ ಅಗೋಚರವಾದಂತಹದ್ದು ನಾಮ. ಇವು ಅಕ್ಷರಾತ್ಮಕ ನಾಮ ಏನದಂದ್ರೆ ಬುದ್ಧಿಗೆ ಒಳಪಟ್ಟಂಥ ನಾಮಗಳು. ಅದು ಬುದ್ಧಿ ಅತೀತವಾದಂತಹ ನಾಮ. ಅದೇನದಂದ್ರೆ ಸೀದಾ ಪರಮಾತ್ಮನು ತನಗೆ ಕೂಡುವುದಕ್ಕಾಗಿ ಮೊದಲು ನಡೆದೇ ರೋಡ್ ತಯಾರಿದ್ದಾನೆ. ಸಕಲ ಲೇವು ಬೂಢ ಮತ್ತು ಸತ್ತ ಲೋಕದವರಿಗೂ ಅದು ಅಮರ ಮಾಡತಕ್ಕಂಥದ್ದು, ಜನ್ಮ ಮರಣದಿಂದ ರಹಿತ ಮಾಡತಕ್ಕಂಥದ್ದು ಮತ್ತು ಮುಕ್ತಿಗೆ ಸಾಧನವಾದಂಥದ್ದು. ಅದಕ್ಕೆ ಯಮನ ಏನದಂದ್ರೆ ಹತ್ತಿರ ಸಹಿತ ಬರುವುದಿಲ್ಲ. ಯಾರ ಹೃದಯದಲ್ಲಿ ನಾಮ ಪ್ರಕಾಶಿತದೋ ಯಮದೇವರು ಏನೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದು ಸ್ವರ್ಗಕ್ಕೆ ಹೋಗೋದೂ ಅಲ್ಲ, ವೈಕುಂಠಕ್ಕೆ ಹೋಗೋದೂ ಅಲ್ಲ, ಅಥವಾ ಅದು ಯಾವುದೇ ಒಂದು ದೇವಿ ದೇವತಾದಿಗಳ ನಾಮ ಅಲ್ಲ. ಜೈ आदि नाम निज सारे बूझ ले तो हमसे जिन जानियो निज नाम को अमर भयो सो हमसे। ಆದ ನಾಮ ಏನದಂದ್ರೆ ಎಲ್ಲಕ್ಕೂ ಉತ್ಪತ್ತಿ ಮಾಡತಕ್ಕಂಥದ್ದು ಶಕ್ತಿ. नाम के धारे खंड ब्रह्मांड, नाम के धारे पुरिया पताल, ನಾಮದ ಆಧಾರ ಮೇಲೆ ಮೂರು ಲೋಕ ತಯಾರವಾದದ್ದು ಮತ್ತು ಸರ್ವರಲ್ಲಿನೂ ನಾಮ ವ್ಯಾಪಕ್ಕಿದ್ದು ಸರ್ವಾತೀತ ಸರ್ವರ್ಕ್ಕಿಂತಲೂ ಕಡೆಗಿದ್ದದ್ರ ಹೆಸರು ನಾಮ. ಅಂಥ ನಾಮ ಏನದಂದ್ರೆ ಯಾರು ತಿಳಿತಾರೆ ಅಥವಾ ಯಾರ ಹೃದಯದಲ್ಲಿ ಅನುಭವ ಉಂಟಾಗ್ತದೋ ಅವರು ಹಂಸರು. ಅದೇ ನಾಮದ ಆಧಾರದಿಂದ ಸತ್ಯ ಲೋಕಕ್ಕೆ ಹೋಗಿ ಯಾರು ಮುಟ್ತಾರಂದ್ರೆ ಸತ್ಯದ ವಂಶದವರು. ಜೈ आदि नाम निज मूले से और मंत्र सब डारे कह कबीर निज नाम बिन बूढ़ मुआ संसार। ಆದಿ ನಾಮ ನಿಜವಾದದ್ದು, ಸಾರವಾದದ್ದು, ಎಲ್ಲಕ್ಕೂ ಏನದಂದ್ರೆ ಮೂಲವಾದದ್ದು. ಬಾಕಿ ಮಂತ್ರಗಳೇನದಂದ್ರೆ ಶಾಖಾ ಪತ್ರ ಪುಷ್ಪಾದಿಗಳು. ಎಲ್ಲಕ್ಕೂ ಆಧಾರ ಏನದಂದ್ರೆ ಆದಿನಾಮವೇ. ಅದರಿಂದ ಅಕಾರ ಉಕಾರ ಮಕಾರ ಉತ್ಪತ್ತಿಯಾಗಿ ಮತ್ತು ಓಂಕಾರ ಉತ್ಪತ್ತಿಯಾಗಿ ಓಂಕಾರದಿಂದ 52 ಅಕ್ಷರಗಳು ಉತ್ಪತ್ತಿಯಾಗಿ ಮಂತ್ರತಂತ್ರ, ವೇದಶಾಸ್ತ್ರ, ಭಾಷಾ ವಗೈರೆ ಆಗಿತ್ತು. ಆ ನಾಮದಲ್ಲಿ ಆಕಾರವೂ ಇಲ್ಲ, ಉಕಾರವೂ ಇಲ್ಲ, ಮಕಾರವೂ ಇಲ್ಲ, ಅದು ಓಂಕಾರವೂ ಅಲ್ಲ.
ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಏನದು ಅದರ ಹೆಸರು ನಾಮ. ಅದಕ್ಕೆ ಧ್ವನಿನೂ ಅನ್ನಬಹುದು. ಈ कोटि नाम संसार में ताते मुक्ति न होए, आदि नाम जो गुप्त जप बूझे बिरला कोई. ಸಂಸಾರದಲ್ಲಿ 7 ಕೋಟಿ ಮಂತ್ರಗಳದಾವ. ಅದರದಿಂದ ಜೀವನ ಎಂದೂ ಮುಕ್ತನಾಗಲಾರ. ಆದಿನಾಮ ಏನದಂದ್ರೆ ಗುಪ್ತವಾಗಿ ಸರ್ವರ ಹೃದಯದಲ್ಲಿ ನಮ್ಮ ಶರೀರಕ್ಕೆ ಆಧಾರಭೂತವಾಗಿ ಇದ್ದಂಥದ್ದು, ನಿರಂತರ ರೂಪದಿಂದ ವಾಸಿದ್ದಂಥದ್ದು. ಅದಕ್ಕೆ ಯಾರು ತಿಳಿತಾರೋ, ಅದರ ಅನುಭವದಲ್ಲಿ ಯಾರು ಐಕ್ಯ ಹೊಂದುತ್ತಾರೋ ಅವರು ಮಾತ್ರ ಇದೇ ಜನ್ಮದಲ್ಲಿ ಮುಕ್ತಿ ಪಥ ಅಥವಾ ಸತ್ಯಲೋಕಕ್ಕೆ ಹೋಗಿ ಮುಟ್ತಾರೆ. राम राम सब कोई कहे, नाम न चिन्ह कोई, नाम चिन्ह सतगुरु मिले, नाम कहावे सोई. ಅಂಥ ಆದಿನಾಮದ ರಹಸ್ಯ ತಿಳಿಲಾರ್ದ ಕೆಲವು ಜನರು ಏನದಂದ್ರೆ ರಾಮ ರಾಮ ಮಂತ್ರ ಉಚ್ಚಾರ ಮಾಡ್ತಾರೆ. ರಾಮನ ಜಾಣೆ ನಾಮಕಿ ಮಹಿಮಾ. ರಾಮನಿಗಾದರೂ ಸಹಿತನು ನಾಮದ ಮಹಿಮೆ ಗೊತ್ತಾಗಲಿಲ್ಲ. ಯಾಕಂದ್ರೆ ತ್ರೇತಾಯುಗದಲ್ಲಿ ರಾಮ ಹೇಗೆ ನಮ್ಮ ಮಕ್ಕಳಿಗೆ ನಾವು ಹೆಸರಿಡ್ತೇವೋ ಆ ಪ್ರಕಾರ ರಾಮ ಲಕ್ಷ್ಮಣ ಅಂತ ಹೇಳಿ ದಶರಥನು ರಾಮನಿಗೆ ಹೆಸರಿಟ್ಟಿದ್ದು. ರಾಮ ಏಕ ತಾಪಸತಿಯ ತಾರಿ, ನಾಮ ಕೋಟ ಅಗ ಉದ್ದಾರಿ. ರಾಮನೇನದಂದ್ರೆ ಗೌತಮ ಋಷಿ ಹೆಣತಿ ಅಹಲ್ಯ, ಅವಳು ಒಬ್ಬಳಿಗೆ ಮಾತ್ರ ಉದ್ಧಾರ ಮಾಡ್ದ. ನಾಮ ಏನದಂದ್ರೆ ಕೋಟ್ಯಾವಧಿ ಪಾಪಿಗಳಿಗೆ ಉದ್ಧಾರ ಮಾಡತಕ್ಕಂಥದ್ದು ನಾಮದ ಶಕ್ತಿ. ಅಂಥ ನಾಮ ಸರ್ವರಲ್ಲಿನೂ ಅದ. ಇಲ್ಲಿಯೊಳಗಿನೂ ಮಾತ್ರ ಅಕ್ಷರಗಳದಾವ. ಇಲ್ಲಿದ ಮೇಲಕ್ಕೆ ಹೋದ ನಂತರ ನಾಮದ ಧ್ವನಿ ಪ್ರಕಟ ಆಗ್ತದೆ. ಆ ನಾಮದ ಆಧಾರದಿಂದ ನೀನು ಮೇಲಕ್ಕೆ ಹೋದರೆ ಇದೇ ಜನ್ಮದಲ್ಲಿ ನೀನು ಮುಕ್ತನಾಗ್ತಿ. ಜಿ ओंकार निश्चय भया, सो करता मत जान, साचा शब्द कबीर का पर्दे में पहचान. ಸಂಪೂರ್ಣ ಜಗತ್ತೇ ಎಲ್ಲ ಓಂಕಾರಕ್ಕೆ ಮುಖ್ಯ ಇಟ್ಟು ಸರ್ವರು ಏನದಂದ್ರೆ ಓಂ ನಾಮ ಜಪ ಮಾಡ್ತಾರೆ. ಯಾರು ಪಂಚಾಕ್ಷರಿ, ಯಾರು ಷಡಾಕ್ಷರಿ, ಯಾರು ದ್ವಾದಶಾಕ್ಷರಿ, ಷೋಡಶಾಕ್ಷರಿ ಅಥವಾ 9 ಅಕ್ಷರಿ ಇಂಥವೇನದಂದ್ರೆ ಅಕ್ಷರಾತ್ಮಕ ನಾಮ ಜಪ ಮಾಡ್ತಾರೆ. ಇವು ಎಲ್ಲ ಜಪಕ್ಕೆ ಏನದಂದ್ರೆ ಓಂಕಾರ ಮುಖ್ಯವಾದದ್ದು. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಅದರದಿಂದ ಮುಕ್ತಿ ಆಗಲಾರದು. ಸತ್ಯನಾಮ ಏನದಂದ್ರೆ ಗುಪ್ತ ಜಪ. ತನ್ನ ಅಂತರದಲ್ಲಿ ತನ್ನಷ್ಟಕ್ಕೆ ತಾನೇ ಅದು ಗುಪ್ತವಾದಂತಹದ್ದು ಒಂದು ಶಕ್ತಿ ಅದು. ಆ ಶಕ್ತಿಗೆ ಏನದಂದ್ರೆ ತೋರಿಸಿಕೊಡ್ತಕ್ಕಂಥ ಯುಕ್ತಿ ಹೆಸರು ಗುರು. ಗುರು ಅಂದ್ರೆ ಒಂದು ಮನುಷ್ಯನ ಹೆಸರಲ್ಲ. ಎಷ್ಟೋ ಜನರು ಏನದಂದ್ರೆ ಗುರು ಅಂದ್ರೆ ಯಾವುದೇ ಒಂದು ನಮ್ಮಂಥವರೇ ಒಂದು ಶರೀರಧಾರಿ ಗುರು ಅಂತ ತಿಳಿತಾರೆ. ಪರಂತು ಆ ಅಂತರಿ ಕನೆಕ್ಷನ್ ಕೊಡ್ತಕ್ಕಂಥ ಶಕ್ತಿ ಮತ್ತು ಯುಕ್ತಿ ಏನದು ಅದರ ಹೆಸರು ಗುರು. ಗುರು ಅಂದ್ರೆ ಮನುಷ್ಯನಲ್ಲ. ದೇ ओंकार निश्चय भया, सो करता मत जान, साचा शब्द कबीर का पर्दे में पहचान. जो जन कोई का जौहरी, रतन लेग बिल जाए. ಕಬೀರ್ ಸಾಹೇಬ್ರು ಏನಂತಾರೆ, ಯಾರು ವಜ್ರ ಪರೀಕ್ಷಕರು ಇರ್ತಾರೋ, ಎಷ್ಟು ಇಮಿಟೇಷನ್ ಹರಳುಗಳು ಇದ್ರೂ ಸಹಿತನು ಅದರಲ್ಲಿದು ನಿಜವಾದಂಥ ರತ್ನವೇ ಪರೀಕ್ಷೆ ಮಾಡಿ ತಗೋತಾರೆ. ಅದರಂತೆ ಸಂಸಾರದಲ್ಲಿ ಕೋಟಿ ನಾಮಗಳು ರತ್ನ ರೂಪದಿಂದ ಅದಾವ. ಇದ್ರೂ ಸಹಿತ ನಿಜವಾದಂಥ ನಾಮ ಏನದು ಅದು ವಜ್ರ ಪರಿಪೂರ್ಣವಾದಂಥದ್ದು, ನಿಜವಾದಂಥದ್ದು. ಅವ್ರು ಯಾರಾದನ್ನು ವಿರಳ ಒಬ್ಬರು ಏನದಂದ್ರೆ ಆ ಶಬ್ದದ ಪರೀಕ್ಷಕರು ಅದಕ್ಕೆ ಗ್ರಹಣ ಮಾಡಿ ಅದರಂತೆ ಏನದಂತ ತಮ್ಮ ಹೃದಯ ಮಾಡಿಕೊಂಡು ಹೃದಯದಲ್ಲಿ ಪ್ರಕಾಶಿತ ಮಾಡ್ಕೋತಾರೆ. ಜೈ जो जन कोई का जौहरी, रतन लेग बिल जाए. सोगम सोगम जप मुआ मिथ्या जन्म गाए. ಕೆಲವು ಜನರು ಏನದಂದ್ರೆ ಓಂಕಾರ ಜಪ ಮಾಡಿದ್ರು, ಕೆಲವರು ಜನರು ಸೋಹಂ ಜಪ ಮಾಡಿದ್ರು. ಸೋಹಂ ಅಂದ್ರೆ ಏನಂದ್ರೆ ನೀನಿದ್ದದ್ದು ನಾನು, ಸೋ ಅಂದ್ರೆ ನೀನು, ಹಂ ಅಂದ್ರೆ ನಾನು, ಅಂದ್ರೆ ನೀನು ನಾನು ಒಂದೇ ಅನ್ನತಕ್ಕಂಥ ಅರ್ಥ ಆಗ್ತದೆ. ಮತ್ತು ಅಂತರದಲ್ಲಿ
ನಾಭಿಸ್ಥಾನದಿಂದ ಸೋ ಶಬ್ದ ಏನದಂದ್ರೆ ಮೇಲಕ್ಕೆ ಕೊಯ್ತಕ್ಕಂಥದ್ದು, ಹಂ ಶಬ್ದ ಏನದಂದ್ರೆ ಇಲ್ಲೇನದಂದ್ರೆ ಸೋಹಂ ಕೆಳಗಿಳಿತಕ್ಕಂಥದ್ದು ಹಂ ಶಬ್ದ. ಈ ಪ್ರಕಾರ ಕೆಲವು ಜನರು ಏನದಂದ್ರೆ ಶ್ವಾಸ ಸೋಹಂ ಜಪ ಮಾಡ್ತಕ್ಕಂಥದ್ದು ವಿಚಾರ ಮಾಡ್ತಾರೆ ಅಥವಾ ಪ್ರಯತ್ನ ಪಡಿತಾರೆ. ಅದರದಿಂದ ಮುಕ್ತಿ ಆಗಲಾರದು. ಯಾಕಂದ್ರೆ ಅದ್ರ ಹದ್ದು ಏನದಂದ್ರೆ ಇಲ್ಲಿಯವರಿಗೆ ಅದ, ಇದಕ್ಕಿಂತಲೂ ಮೇಲಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಜಿ नाम रतन धन मुझ में खान खुली घट मागी सेत में तगी देते गाँव गाहक कोई नागी. ನಾಮದ ರತ್ನದ ಭಂಡಾರವೇ ನನ್ನಲ್ಲೇನದಂದ್ರೆ ಖುಲಾಸವಾಗಿ ತುಂಬಿಬಿಟ್ಟದು. ಪರಂತು ಅದರ ಗ್ರಾಹಕಗಳು ಯಾರೂ ಇಲ್ಲ, ಅದಕ್ಕೆ ಗ್ರಹಣ ಮಾಡತಕ್ಕಂಥವ್ರು ಯಾರೂ ಇಲ್ಲ. ಗ್ರಾಹಕ ಅಂದ್ರೇನು ಗ್ರಹಣ ಮಾಡೋರು. ಯಾರೇನದಂದ್ರೆ ಮಕ್ಕಳು ಮರಿ ಬೇಡುವುದು, ಯಾರು ಸ್ವರ್ಗ ವೈಕುಂಠಾದಿಗಳು ಬೇಡುವುದು, ಯಾರು ಧನದ್ರವ್ಯಾದಿಗಳು ಬೇಡುವುದು, ಯಾರೇನದಂದ್ರೆ ತಮ್ಮ ಕೇಸ್ ಗೆಲ್ಲಿಲಿ ಅಂತ ಹೇಳಿ ಕೋರ್ಟ್ದೊಳಗಿಂದ ಯಾವುದೇ ಒಂದು ಭಾವನಾ ತಂದು ಬೇಡುವುದು, ಅಥವಾ ನನ್ನ ಶರೀರ ಸುಖವಾಗಲಿ ಅನ್ನೋದು, ಇಂಥದ್ದೇ ಪ್ರಪಂಚದ ಸಾಮಗ್ರಿ ಬೇಡ್ತಾರೆ ಹೊರತಾಗಿ ಆ ನಾಮಕ್ಕೆ ಬೇಡತಕ್ಕಂಥವ್ರು ವಿರಳ. ಒಬ್ರು ಯಾರೋ ಒಬ್ರು ಅವ್ರು. नाम रतन धन मुझ में खान खुली घट मागी सेत में तगी देत गाँव गाहक कोई नागी. ಅಂಥ ನಾಮೇನದಂದ್ರೆ ನನ್ನ ಹೃದಯದಲ್ಲಿ ತನ್ನಷ್ಟಕ್ಕೆ ತಾನೇ ಖಣಿಯಾಗಿ ತನ್ನಷ್ಟಕ್ಕೆ ತಾನೇ ವಜ್ರದಿಂದ ತುಂಬ್ಯದು. ವಜ್ರದ ಖಣಿನೇ ಅದು. ಅಂದ್ರೆ ಗಿರಾಕಿಲ್ಲ. ಅದು ನಾನು ಏನೂ ಹಣ ತಗೊಳ್ಳಾರದೆ, ಅದ್ರದ್ದು ಬೆಲೆ ತಗೊಳ್ಳಾರದೆ ಕೊಡ್ಬೇಕಂತ ನಾನು ಪ್ರಯತ್ನ ಪಡಿತೀನಿ. ಗಿರಾಕಿಗಳು ಸಿಗುವುದಿಲ್ಲ. ಯಾರು ಬಂದವರು ಜಗತ್ತದ ಸಾಮಗ್ರಿ ಬೇಡ್ತಾರೆ. ಜಗತ್ತು ನಾಶ ಮಾಡದು. ಎಷ್ಟು ಕಾಣಿಸ್ತದೋ ಅಷ್ಟು ಒಂದ್ ದಿವಸ ನಾಶ ಆಗ್ಲಿಕ್ಕೆ ಬೇಕು. कभी रसायन समचारी नाही नाम समकोये रंचक घट में संचरे सब तन कंचन कोये. ಎಲ್ಲಾ ರಸಾಯನ ಮಾಡಿ ನಾನು ನೋಡಿದೆ. ರಸಾಯನ ಮಾಡೋದಂದ್ರೆ ಏನು ಅಂದ್ರೆ ಯಾವುದೇ ಗಿಡಮೂಲಿಕೆಯಿಂದ ಸುವರ್ಣ ಮಾಡತಕ್ಕಂಥದ್ದು. ಅಂಥದ್ದೆಲ್ಲ ನಾನೆಲ್ಲ ಮಾಡಿ ನೋಡಿದೆ. ಅದರದಿಂದ ಏನೂ ಆಗಲಿಲ್ಲ. ಆ ನಾಮರೂಪವಾದಂಥದ್ದು ಕಿಂಚಿತ್ ಮಾತ್ರ ನನ್ನ ಘಟದಲ್ಲಿ ಪ್ರಕಟ ಆದ ಕೂಡಲೇ ಸಂಪೂರ್ಣ ಶರೀರವೇ ಕಂಚನವಾಗಿ ಹೋಯಿತು. ಅಂಥದ್ದದು ನಾಮ ಮಾತ್ರ ದಿನಾಲು ಅಭ್ಯಾಸ ಮಾಡಿ ಅದು ಯಾರ ಸಾಧನದಲ್ಲಿ ತಂದು ಪ್ರಕಟ ಮಾಡಿಕೊಂಡಾರಂದ್ರೆ ಅವರೇ ಮಾತ್ರ ನಾಮದ ಬೆಲೆ ತಿಳಿಬಹುದು. ಬಾಕಿಯವ್ರೇನೋ ನಾಮ ತಗೊಂಡ್ರೇನೋ ಕೂತ್ರೇನೋ ಅದರದಿಂದ ಏನೂ ಆಗೋದಿಲ್ಲ. ಎಷ್ಟು ವರ್ಷ ನೀವೇನೋ ಸತ್ಸಂಗ ಕೇಳಿದ್ರು ಸಹಿತ ಅಭ್ಯಾಸ ಮಾಡಲಾರ್ದೆ ಮಾತ್ರ ಅದು ಗೊತ್ತಾಗುವುದಿಲ್ಲ. ರೀ जब ही नाम हृदय धरा भया पाप का नाश मानो जिंदगी आग की परी पुरानी घाट. ಯಾವ ವೇಳೆಯಲ್ಲಿ ಕಿಂಚಿತ್ ಮಾತ್ರ ನಾಮ ಏನದಂದ್ರೆ ನನ್ನ ಹೃದಯದಲ್ಲಿ ನಾನು ಧಾರಣೆ ಮಾಡಿದ ಪಕ್ಷದಲ್ಲಿ ಹೃದಯ ಪ್ರಕಾಶಿತಾಯಿತು. ಕೋಟ್ಯಾವಧಿ ಜನ್ಮದ ಅಂಧಕಾರಮಯವಾದಂತಹ ಪಾಪ ಒಂದು ಕ್ಷಣ ಮಾತ್ರದಲ್ಲಿ ನಾಶ ಆಗಿ ಹೋಯಿತು. ಹೇಗೆ ಹಳೆ ಹುಲ್ಲಿನ ಬಣಿಮೆಯಲ್ಲಿ ಒಂದು ಕಿಡಿ ಮಾತ್ರ ಬೆಂಕಿ ಬಿದ್ದು ಕೂಡಲೇ ಹೇಗೆ ಸುಟ್ಟು ಭಸ್ಮ ಆಗ್ತದೋ ಆ ಪ್ರಕಾರ ಏನದಂದ್ರೆ ನಾಮ ನಮ್ಮ ಹೃದಯದಲ್ಲಿ ಪ್ರಕಾಶಿತ ಆದ ಕೂಡಲೇ ಎಲ್ಲ ಪಾಪಗಳೆಲ್ಲ ದೂರವಾಗಿ ಜನನ್ಮರಣದಿಂದ ರಹಿತನಾಗ್ತಾನೆ ಆತ್ಮನು. ಅದರ ಹೆಸರು ನಾಮ. ಅದಕ್ಕೆ ಬಿಟ್ಟು ನೀವು ಬೇಕಾದಷ್ಟು ವೇದಾಂತ ಓದ್ರಿ, ಶಾಸ್ತ್ರ ಓದ್ರಿ, ಪುರಾಣ ಓದ್ರಿ, ಏನು ಓದಿದ್ರು ಸಹಿತನು ಬುದ್ಧಿದೇ ಆಯ್ತು ಹೊರತಾಗಿ ಸ್ವಯಂ ನಾಮದ್ದಲ್ಲ. जी कोई न जम से बाचिया नाम बिना धर खाए जे जन बिरगी नाम के को देख डराए. ಯಾರೇನದಂದ್ರೆ ನಾಮದಲ್ಲಿ ಪ್ರೇಮ ಉಳ್ಳವರಾಗಿ ನಾಮ ಅಭ್ಯಾಸ ಮಾಡ್ತಾರೋ ಅವ್ರೇನದಂದ್ರೆ ಅವ್ರ ಸಮೀಪದಲ್ಲಿ ಸಹಿತ ಯಮನು ಬರುವುದಿಲ್ಲ. ಅವರಿಗೆ ನೋಡಿ ಭಯಗ್ರಸ್ತನಾಗಿ ಹೋಗ್ತಾನೆ. ಒಂದು ಸಮಯದಲ್ಲಿ ಗುರು ನಾನಕರು ಒಬ್ಬನಿಗೆ ಸತ್ಯನಾಮ ಬೋಧ ಕೊಟ್ಟಿದ್ರು. ಕೊಟ್ಟರೆ ಆತನು ಆ ನಾಮಕ್ಕೆ ಸಹಜವಾಗಿ ತಿಳಿದು ಗುರುಗಳು ಹೇಳಿದಂತೆ ಅಭ್ಯಾಸ ಮಾಡಲಾರದೆ ತಾನು ಮಾಡತಕ್ಕಂಥ ವಿಷಯ ವಿಕಾರ ಮತ್ತು ಹಿಂಸಾ ವಗೈರೆ ಪಾಪ ಕರ್ಮಾದಿಗಳು ಬಿಡಲಾರದೆ
ಶರೀರ ಬಿಟ್ಟ, ಒಂದು ದಿವಸ ಸತ್ತು ಹೋದ ನಂತರ ಅವನು ಮಾಡಿದಂತಹ ಕರ್ಮಕ್ಕಾಗಿ ಯಮದೂತರು ಬಂದು ಹೇಳ್ಕೊಂಡು ಒಯ್ದು ನರಕದಲ್ಲಿ ಒಯ್ದು ಹಾಕಿದ್ರು. ಸಂಕಟ ಬಿದ್ದಾಗ ವೆಂಕಟರಮಣನಿಗೆ ನೆನೆಯೋದು ಸ್ವಾಭಾವಿಕ. ಅದ ಆ ನರಕದ ಕುಂಡದಲ್ಲಿ ಒಯ್ದು ಮುಳುಗಿಸಿದಾಗ ಯಾವ ವೇಳೆಯಲ್ಲಿ ಮೇಲಕ್ಕೆದ್ದು ಬರ್ತಿದ್ರು ಆ ವೇಳೆಯಲ್ಲಿ ಆ ಪಂಚ ಶಬ್ದ ಉಚ್ಚಾರ ಮಾಡ್ತಿದ್ದ. ಮತ್ತೆ ತಿರುಗಿ ಒಳಗೆ ಮುಳುಗೋದು, ಮತ್ತೆ ಮ್ಯಾಗ ಬಂದ ಕೂಡಲೇನೆ ಮತ್ತೆ ಏನದಂದ್ರೆ ಅದು ನಾಮಸ್ಮರಣೆ ಮಾಡೋದು. ಯಾಕಂದ್ರೆ ಸ್ಥೂಲ ಶರೀರ ಸಾಯ್ತದ ಹೊರತಾಗಿ ಸೂಕ್ಷ್ಮ ಶರೀರ ಏನದಂದ್ರೆ ಸಾಯೋದಿಲ್ಲ. ಸೂಕ್ಷ್ಮ ಶರೀರಕ್ಕೆ ಏನದಂದ್ರೆ ಯಮದೇವರು ದಂಡ ಕೊಡುವುದು. ಒಂದಾನೊಂದು ದಿವಸ ನಾರದ ಋಷಿ ಸ್ವಾರಿ ಆ ಯಮಲೋಕಕ್ಕೆ ಹೋಯ್ತು. ಅಲ್ಲಿ ಹೋಗಿ ನೋಡ್ತಾರಂದ್ರೆ ಸತ್ಯನಾಮ ಉಚ್ಚಾರ ಮಾಡ್ತಾನೆ, ಮತ್ತು ನರಕದಲ್ಲಿ ಮುಳುಗಿ ಹೇಳ್ತಾನೆ. ಅದು ನೋಡಿ ಆಶ್ಚರ್ಯವುಳ್ಳವರಾಗಿ ಗುರು ನಾನಕರ ಹತ್ರ ಬಂದರು. ಏನ್ರಿ ಸ್ವಾಮಿ, ಯಾರ ಹೃದಯದಲ್ಲಿ ಏನು ಸತ್ಯನಾಮ ಇರ್ತದೋ ಅವರಿಗೆ ಯಮದೇವರು ಅಥವಾ ನರಕ ಯಮದಂಡನೆ ಆಗೋದಿಲ್ಲ ಅಂಥೇಳಿ ನಾಮದ ಬಿರ್ದಿರ್ತಿರ್ಲಿಕ್ಕಾಗಿ, ಮತ್ತು ನಿಮ್ಮ ಒಬ್ಬ ಶಿಷ್ಯನೇನದನ್ನು ನರಕದಲ್ಲಿ ಮುಳುಗಿ ಹೇಳ್ತಾನೆ, ಇದೇನು ಕಾರಣ? ಅದೇ ವೇಳೆಯಲ್ಲಿ ಗುರು ನಾನಕರು ಯಮಲೋಕಕ್ಕೆ ಹೋದರು. ಯಮನು ಕೈ ಜೋಡಿಸಿ ಎದುರು ಬಂದು, ಸ್ವಾಮಿ ತಾವು ಇಂಥ ಜಾಗದಲ್ಲಿ ಬರಬಾರದು, ಇದು ತಾವು ನೋಡ್ತಕ್ಕಂಥ ಸ್ಥಳ ಅಲ್ಲ. ಇಲ್ಲ, ನಿನ್ನ ವ್ಯವಸ್ಥೆ ಹೇಗದ ನಾನು ನೋಡೋದಕ್ಕೆ ಬಂದೀನಿ. ಇನ್ನೇನು ಮಾಡ್ತಾನೆ, ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ತೋರಿಸೋ ವೇಳೆದೊಳಗೆ ನಾನಕರು ಶಿಷ್ಯರೇ ಆ ಕುಂಡದೊಳಗಿಂದ ಎದ್ದು ಅದೇ ಪಂಚಶಬ್ದ ಉಚ್ಚಾರ ಮಾಡ್ತಿದ್ರು. ಮಾಡೋ ಕಾಲಕ್ಕೆ ಇವರು ಗುರು ನಾನಕರು ಹೋಗಿ ಆ ಕುಂಡಕ್ಕೆ ಎಡಗಾಲ ಹೆಬ್ಬರಳಿನಿಂದ ಸ್ಪರ್ಶ ಮಾಡಿದ್ರು. ಮಾಡಿದ ಕೂಡಲೇ ಅದು ತಣ್ಣಗಾಯ್ತು. ಅದೇ ವೇಳೆಯಲ್ಲಿ ಅವನು ಉಚ್ಚಾರ ಮಾಡ್ಕೋತ ಹೊರಗೆ ಬಂದ ಕೂಡಲೇ ಆತಂದು ನೋಡಿ ಎಲ್ಲರೂ ಏನದಂದ್ರೆ ಅದೇ ಸತ್ಯನಾಮ ಉಚ್ಚಾರ ಮಾಡ್ಕೋತ ಆ ಯಮಲೋಕವೇ ಹಾಳು ಬಿತ್ತು. ಆ ವೇಳೆಯಲ್ಲಿ ಯಮನು ಬಂದು ಕೈ ಜೋಡಿಸಿ ಕೇಳ್ತಾನೆ, ಏನ್ರಿ ತಾವೇ ಕೊಟ್ಟಂತ ಕಾಯ್ದಾ ಕಾನೂನು ಮತ್ತು ತಾವೇ ಮುರಿದ್ರೆ ಮತ್ತಿದ್ರ ಗತಿ ಏನು? ನಿನಗಿದನ್ನೂ ಗೊತ್ತಿರಬಹುದು, ಸತ್ಯನಾಮ ಯಾವ ಹೃದಯದಲ್ಲಿ ಅದಂದ್ರೆ ಅದಕ್ಕೆ ನೀನು ಸ್ಪರ್ಶ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅನ್ನತಕ್ಕಂಥದ್ದನ್ನು ಒಂದು ಕಾನೂನು ಅದ. ನೀನು ಯಾಕೆ ತಂದು ಹಾಕಿದಿಲ್ಲಿ? ನೀನು ಮೊದಲು ಆ ಕಾನೂನು ಮುರಿದಿದ್ದರಿಂದ ನನಗೂ ಏನದ ಇಲ್ಲಿಗೆ ಬರಬೇಕಾಯ್ತು. ಯಮನು ಸುಮ್ಮನಾಗಿ ಕೂಡಬೇಕಾಯ್ತು. ಅಂದ್ರೆ ಸತ್ಯನಾಮದ ಪ್ರತಾಪ ಇಂಥದ್ದದ. ಪರಂತು ತಿಳಿಲಾರದವ್ರಿಗೆ ಏನು ಮಾಡೋದು? ಅದು ನಾಮ ತಗೊಂಡ್ರೇನೋ ಇಟ್ರೇನೋ ನನಗೂ ನಾಮ ಸಿಕ್ಕದ. ಎಷ್ಟು ವರ್ಷ ಆಯ್ತು? ನನಗೆ 10 ವರ್ಷ ಆಯ್ತು ಸ್ವಾಮಿ. ಇನ್ನೊಬ್ರು ತಾವು ಮೊದಲು ಬಂದಾಗ ಕೊಟ್ಟಿದ್ರಲ್ಲ ಆವಾಗ. ಅದರಿಂದ ಏನಾಗ್ತದೆ? ಎಷ್ಟು ದಿನ ಆದ್ರೆ ಸಹಿತ ನೀನು ಮಾಡಲಿಲ್ಲ ಅಂದ್ರೆ ಏನು? ಒಲಿ ಮುಂದೆ ಕೂತು ಜಿಲೇಬಿ ಹೀಗಾಗ್ತಾವ, ಪೇಡೆ ಬರ್ಫಿ ಹೀಗಾಗ್ತದೆ, ಹೋಳಿಗೆ ಹೀಗಾಗ್ತಾವ, ಅದ್ರೊಳಗೆ ತುಪ್ಪ ಹಾಕಬೇಕು, ಹಾಗಾಗ್ಬೇಕು ಅಂತ ಹೇಳಿ ಒಲಿ ಮುಂದೆ ಕೂತು ಅಂದ್ರೆ ಮಾತ್ರ ಅಡಿಗೆ ತಯಾರಾಗೋದಿಲ್ಲ, ನಮಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಂತೆ ಏನದಂದ್ರೆ ರಾಧಾಸ್ವಾಮಿನೂ ಅಂದರು, ಏನಿರೇ ಅಂದರು ಅನ್ನೋದನ್ನು ಇಷ್ಟಕ್ಕೆ ಅದು ಮುಗಿಲಿಲ್ಲ. ಹೃದಯ ಪ್ರಕಾಶ ಆದಾಗ ಮಾತ್ರ ಏನದಂದ್ರೆ ನಮ್ಮ ಪಾಪ ಎಲ್ಲ ದಗ್ಧವಾಗಿ ಆತ್ಮನ ಮುಕ್ತನಾಗ್ತಾನೆ. ಅದಕ್ಕೆ ದಿನಾಲು ಪ್ರಾತಃ ಕಾಲ ಎದ್ದು ನಿತ್ಯ ನೇಮ ಅಭ್ಯಾಸ ಮಾಡಲಿಕ್ಕೇ ಬೇಕು ಪ್ರತಿಯೊಬ್ಬರು ಸತ್ಸಂಗಿ. पूंजी मेरी नाम जाते सदा निकाल, कबीर गरजे पुरख बल चोरी करे काल. ನನ್ನ ದ್ರವ್ಯ ಏನದಂದ್ರೆ ನಾಮದ. ಅದರಿಂದ ನಾನು ಯಾವತ್ತೂ ಕೃತಾರ್ಥನಾಗಿ ಆನಂದನಾಗಿರ್ತೀನಿ. ಮತ್ತು ನಾನು ಯಾವತ್ತೂ ಜಾಗೃತಿ ಇರುವುದರಿಂದ ಆ ಕಾಲಪುರುಷನ ನನ್ನ ಹೃದಯದಲ್ಲಿ ಕಳ್ತನ ಮಾಡ್ಲಿಕ್ಕೆ ಬರದೇ ಇಲ್ಲ. ನಮ್ಮ ಹೃದಯದಲ್ಲೆಲ್ಲ ಕಳ್ಳರು ಕೂತಾರೆ. ಮ್ಯಾಗ ತೋರಿಸೋದಕ್ಕೆ ಮಾತ್ರ ನಾವು ಸತ್ಸಂಗಿಗಳಿದ್ದೆವು, ಒಳಗೆ ಮಾತ್ರ ಎಲ್ಲ ಕಳ್ಳರು ತುಂಬ್ಯಾರ. ಅಂದ್ರೆ ಆ ಒಳಗಿನ ಹೃದಯ ಪ್ರಕಾರ ನಾವು ಕರ್ಮ ಮಾಡ್ತೇವೆ. ಆ ಕರ್ಮಾನುಸಾರ ನಮಗೆ ದಂಡ ಸಿಗ್ತದ. ನಮ್ಮ ಹೊಲದಲ್ಲಿ ಏನು ನಾವು ಬೀಜ ಬಿತ್ತೇವು ಅದೇ ಬರ್ತದೆ ಹೊರತಾಗಿ ಮತ್ತು ಭತ್ತ ಬಿತ್ತಿ ಶಾಮಿ ಬರಲಿ ಅಂದ್ರೂ ಬರೋದಿಲ್ಲ, ಶಾಮಿ ಬಿತ್ತೇನು ಗೋಧಿ ಬರಲಿ ಅಂದ್ರೂ ಬರೋದಿಲ್ಲ. ಏನು ನಾವು ಬಿತ್ತೇವೋ ಅದೇ ಬರ್ತದೆ. ಯಾಕೆ? ನಾವೇನದು ಸತ್ಯನಾಮ ನಮಗೆ ಸಿಕ್ಕದ. ಈಗ ಯಾವತ್ತೂ ನಮ್ಮ ಹೃದಯದಲ್ಲಿ ಸತ್ಯನಾಮ ಸ್ಮರಣೆ ಮಾಡಿದರೆ ಸತ್ಯದ ಬೀಜ ಏನದೊಂದು ಒಂದಾನೊಂದು ದಿವಸ ನಮಗೆ ಫಲ ಕೊಡಲಾರದೆ ಎಂದು ಹೋಗಲಾರದು. ಅದರ ಮ್ಯಾಗ ವಿಶ್ವಾಸವುಳ್ಳವರಾಗಿ ನಂಬಿಗುಳ್ಳವರಾಗಿ
ಸತತ ಏನದಂದ್ರೆ ಗುರು ಧ್ಯಾನ ಚಿಂತನ ನಾಮಸ್ಮರಣೆಯಲ್ಲಿ ನಮ್ಮ ಮನಸ್ಸು ಕೂಡಿದ್ರೆ ಹೊರಗಿನ ವಿಷಯ ವಿಕಾರ ರೂಪವಾದಂತಹ ಕಳ್ಳರು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಜಾಗವೇ ಇಲ್ಲ. ಜೈ कबीर हमारे नाम बर सात दीप नौखंड जम डर पे सब भय करे काज रहा ब्रह्मांड. ಕಬೀರ್ ಸಾಹೇಬ್ರು ಏನ್ ಹೇಳ್ತಾರೆ, ಡಂಗರ್ ಸಾರಿ ನಮ್ಮ ನಾಮದ ಬಲದಿಂದ 7 ದೀಪ 7 ದೀಪ ನೌಖಂಡ ಪೃಥ್ವಿ ಮತ್ತು ಯಮದೇವರು ಸಹಿತ ಏನದಂದ್ರೆ ಭಯಪಟ್ಟು ದೂರ ಹೋಗ್ತಾನ. ಅಂಥದ್ದೇನದಂದ್ರೆ ಇದು ನಾಮ ಸಾಧಾರಣ ಮಾತಲ್ಲದು. ಅದು ನಾನು ತಗೋತೀನಿ ನೀನು ತಗೋತೀನಿ ಅಂದ್ರು ತಗೊಂಡ್ರೆ ಅಷ್ಟಕ್ಕೆ ಏನು ಆಗ್ಲಾರ್ದದು. ಅದು ದಿನಾಲು ಅಭ್ಯಾಸ ಮಾಡಬೇಕು. ಒಬ್ಬನೇನದಂದ್ರೆ ಸಂಪೂರ್ಣ ಹಿಂದೂಸ್ತಾನದ ನಕ್ಷ ತಂದು ಏನದ ಅದಕ್ಕೆ ನೋಡ್ಕೋತ ಕೂತ್ರೆ ಆ ಹಿಂದೂಸ್ತಾನ ಎಲ್ಲ ನೋಡ್ದಂಗೆ ಆದಿತ್ತ ಹೇಗ. ಅಮೆರಿಕಾದ್ರೂ ನಕ್ಷ ಅದ ನಮ್ಮಲ್ಲಿ, ಪರಂತು ಅಲ್ಲಿ ಹೋಗಿ ನೋಡ್ಲಾರ್ದೆ ಮಾತ್ರ ನಮಗೇನು ಕಾಣಿಸೋದಿಲ್ಲ, ಬರೀ ಕಾಗದದೊಳಗೆ ಏನು ಕಾಣಿಸೋದು. ಅದರಂತೆ ನಮಗೊಂದು ನಾಮದ ಶಿಫ್ಟು, ಪರಂತು ನಾಮ ಅಂತರದಲ್ಲಿ ಏನದಂದ್ರೆ ನಡೀತಕ್ಕಂತಹ ಮಾರ್ಗದ. ನಾವು ಎಲ್ಲಿವರೆಗೂ ನಡೆದು ಅಲ್ಲಿಗೆ ಹೋಗೋದಿಲ್ಲ, ಅಲ್ಲಿವರೆಗೂ ಅನುಭವ ರೂಪವಾದಂತಹ ಪ್ರಮಾಣ ನಮ್ಮ ಹೃದಯದಲ್ಲಿ ಪ್ರಕಟ ಆಗಿ ತೋರುವುದಿಲ್ಲ. ಜೈ नाम रतन सोई पाई गए ज्ञान दृष्टि जग सोए. ನಾಮರತ್ನ ಅದೇ ವ್ಯಾಳ್ಯದಲ್ಲಿ ನಿನಗೆ ಕಾಣಿಸಬಹುದು, ನಿನ್ನ ಹೃದಯದಲ್ಲಿ ಜ್ಞಾನ ದೃಷ್ಟಿ ಪ್ರಕಾಶ ಆದ ಪಕ್ಷದಲ್ಲಿ. ಜೈ ज्ञान बिना नहीं पावई कोटि करे जो कोई. ಜ್ಞಾನ ಅಂದ್ರೆ ಬುದ್ಧಿ ಜ್ಞಾನ ಅಲ್ಲ, ಗ್ರಂಥಗಳು ಓದೋದು ಅದರ ಅರ್ಥ ನೆನಪಿನಲ್ಲಿ ಇಟ್ಕೊಂಡು ಇನ್ನೊಬ್ರಿಗೆ ಹೇಳೋದು ತಾನು ಸಮಾಧಾನ ಪಡೆಯೋದು, ಇದ್ರ ಹೆಸರು ಜ್ಞಾನ ಅಲ್ಲ. ಒಳಗೊಂದು ದಿವ್ಯ ದೃಷ್ಟಿ ಅದ. ಚರ್ಮ ಚಕ್ಷುವಿನ ಲಕ್ಷ್ಯ ಜ್ಞಾನ ಚಕ್ಷು ನಿರಕ್ಷೆ. ಇದು ಚರ್ಮದ ಕಣ್ಣಿನಿಂದ ಕಾಣಿಸೋದಲ್ಲ, ದಿವ್ಯ ದೃಷ್ಟಿ ಒಂದದ. ಒಳಗೆ 3ನೇ ನೇತ್ರ, ಆ ನೇತ್ರದಿಂದ ಅಂತರಿ ಪ್ರಕಾಶ ಕಾಣಿಸ್ತದ, ಹೊರತಾಗಿ ಹೊರಗಿನ ನೇತ್ರದಿಂದ ನೀನು ಬೇಕಾದಷ್ಟು ನೋಡಿದ್ರು ಅದು ಕಾಣಿಸೋದಿಲ್ಲ. ಜೈ ज्ञान दीप प्रकाश करे भीतर भवन जराए. ಜ್ಞಾನ ರೂಪವಾದಂತಹ ದೀವಿಗೆ ಅಥವಾ ಜ್ಯೋತಿ ಪ್ರಕಾಶಿತ ಮಾಡಿ ಮತ್ತು ನಿನ್ನ ಹೃದಯದಲ್ಲಿ ಇರ್ತಕ್ಕಂತಹ ಕತ್ತಲಿ ದೂರೀಕರಿಸು. ಜೈ तहाँ सुमिर सतनाम को सहज समाधि लगाए. ಅಲ್ಲಿ ನೀನು ಸತ್ಯನಾಮ ಸ್ಮರಣೆ ಮಾಡಿದ್ರೆ ಸಹಜವಾಗಿ ನೀನು ಸಮಾಧಿಯಲ್ಲಿ ಐಕ್ಯ ಹೊಂದುತ್ತಿ. ಒಂದೇನದಂದ್ರೆ ಸಗುಣ ಸಮಾಧಿ, ಯಾವುದೇ ಒಂದು ದೇವರಿಗೆ ಮುಂದಿಟ್ಟುಕೊಂಡು ಅದರಲ್ಲಿ ಲಕ್ಷ್ಯಕ್ಕೆ ಅದರಲ್ಲಿ ಐಕ್ಯ ಹೊಂದುವುದು, ಇದು ಸಗುಣ. ಒಂದು ನಿರ್ಗುಣ ಸಮಾಧಿ, ನಿರಾಕಾರದಲ್ಲಿ ಐಕ್ಯ ಹೊಂದುವುದು, ಇದು ನಿರ್ಗುಣ ಸಮಾಧಿ. ಒಂದು ಶೂನ್ಯ ಸಮಾಧಿ, ಆಕಾಶವತವಾಗಿ ಏನು ಇರಲಾರದೆ ಸ್ವಯಂಭೂವಾಗಿ ನಿಂದಿರುವುದು, ಇದು ಶೂನ್ಯ ಸಮಾಧಿ. ಮತ್ತು ಆ ಶಬ್ದ ಧ್ವನಿಯಲ್ಲಿ ಏನದಂದ್ರೆ ಐಕ್ಯ ಹೊಂದಿ ಶಬ್ದ ರೂಪವಾಗಿ ಪ್ರಕಾಶಮಯವಾಗತಕ್ಕಂಥ ಈ ಪ್ರಕಾರ ಏನದಂದ್ರೆ ನಿನ್ನ ಹೃದಯದಲ್ಲಿ ಮೊದಲೇನ ಜ್ಯೋತಿ ಪ್ರಕಾಶ ಮಾಡಿಕೊಂಡು ಅಂತರಿ ಕತ್ತಲಿ ಮತ್ತು ಅಜ್ಞಾನತ್ವ ದೂರೀಕರಿಸಿ ಮತ್ತು ನೀನು ಆ ನಾಮದಲ್ಲಿ ಕೂಡಿದ್ರೆ ಸಹಜ ಸಮಾಧಿ ಪ್ರಕಟ ಆಗ್ತದೆ. ಆ ಸಹಜ ಸಮಾಧಿ ನೀನು ಸಹಜವಾಗಿ ನಡೆಯೋ ಕಾಲದಲ್ಲಿ, ಕೂತ ಕಾಲದಲ್ಲಿ, ಓಡಾಡುವ ಕಾಲದಲ್ಲಿ, ಮಾತಾಡುವ ಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಒಳಗೆ ಧ್ವನಿ ಆಗ್ತಿರ್ತದೆ. ಇದರ ಹೆಸರು ಸಹಜ ಸಮಾಧಿ. ಜಿ एक नाम को जाने के मेट कर्म का अंक तब ही सोच सिपाही है जब जीव हो या निसंक. ಒಂದು ನಾಮ ಪ್ರಕಟ ಮಾಡಿಕೊಂಡು ಬಾಕಿ ಕರ್ಮದ ಶಂಕಗಳೇನದವ ಅವೆಲ್ಲ ಅಳಕಿಸಿಬಿಡು. ಒಂದು ಕರ್ಮ ವಾಸನ ನಿನ್ನ ಹೃದಯದಲ್ಲಿ ಬರಬಾರದು. ನಾಳೆಗೆ ನಂದು ಏನಾದಿತ್ತು ಅನ್ನತಕ್ಕಂಥ ಚಿಂತೆ ಸಹಿತ ಅದರಲ್ಲಿ ಇರಬಾರದು. ಯಾಕೆ ಇವತ್ತಿದ್ದಂಥ ಪರಮಾತ್ಮ ನಾಳೆಗೂ ಇರ್ತಾನಲ್ಲ, ಇವತ್ತು ರಕ್ಷಾ ಮಾಡಿದವನು ನಾಳೆಗೂ ಮಾಡ್ತಾನಲ್ಲ. ನೀನ್ ಯಾಕೆ ಅದ್ರ ಚಿಂತೆ ಮಾಡ್ತಿ? ನೀನ್ ಚಿಂತೆ ಮಾಡ್ದಂಗೆ ಎಂದಾಗ್ಯದ. ನಾವು ಇವತ್ತೇ ರಾಜರಾಗಬೇಕು ಅಂತೇವು, ಆಗ್ಬೋದಾ? ಹೋತ್ ರಾಜ ಆಗೋದಷ್ಟೇ. ಅವು ಹುಲ್ಗಮ್ಮನ ಮುಂದೆ ಕುಣಿತಿರ್ತಾವಲ್ಲ,